ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಸೀಸನ್ 12 ಕೊನೆಯಾಗಲು ಇನ್ನ ಕೆಲವೇ ದಿನಗಳು ಬಾಕಿ ಇದೆ. ಇದು ಫಿನಾಲೆ ಯಾವತ್ತು ಅಂತ ಹೇಳಿ ಇನ್ನ ಚಾನಲ್ ಅವರು ಸಹ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ, ಹಾಗೆ ಯಾವತ್ತು ದಿನ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡಿಲ್ಲ. ಆದ್ರೆ ಬಿಗ್ ಬಾಸ್ ನ ಬಗ್ಗೆ ಎಲ್ಲಾ ಕಡೆ ಕ್ಯೂರಿಯಾಸಿಟಿ, ನೀನು ಕೆಲವೇ ದಿನಗಳಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿ ನಡೀತಿದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಿದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಹಾಗೂ ಅವರು ಸೂಚಿಸುವ ಒಬ್ಬ ಸದಸ್ಯ ಗಿಲ್ಲಿ ಮುಂದಿನ ಟಾಸ್ಕ್ ನಲ್ಲಿ ಆಡಬೇಕು. ಅವರ ಕಾಮಿಡಿ ಒಂದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ ಅಲ್ಲಾಗ್ಲಿ ನಿರ್ಧಾರಗಳನ್ನ ತಗೊಳ್ಳೋದಲ್ಲಾಗ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನಾನು ನೋಡಿಲ್ಲ. ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ ಗಳಿಂದ ಔಟ್ ಆಗುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಬಿಗ್ ಬಾಸ್ ಟಾಸ್ಕ್ ಗಳ ಅಬ್ಬರ ಶುರುವಾಗಿದೆ. ಬಿಗ್ ಬಾಸ್ ಸೂಚಿಸಿದ ಎಲ್ಲಾ ಸ್ಪರ್ಧಿಗಳು ತನ್ನ ಎದುರಾಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಈ ಅವಕಾಶ ಪಡ್ಕೊಂಡ ಧ್ರುವಂತ್ ತಮ್ಮ ಎದುರಾಳಿಯಾಗಿ ಗಿಲ್ಲಿ ನಟನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರು ಒಂದು ವಿಶೇಷ ಕಾರಣವನ್ನು ಸಹ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವೆ ಆಟ ಶುರುವಾಗಿದೆ. ತಮ್ಮ ವಿರುದ್ಧ ಗಿಲ್ಲಿ ಯಾಕೆ ಎಂಬುದರ ಬಗ್ಗೆ ಧ್ರುವಂತ್ ಅವರು ಒಂದು ವಿಶೇಷ ಕಾರಣ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಕಾಮಿಡಿ ಮಾಡ್ಕೊಂಡೋದ್ ಬಿಟ್ರೆ ಇನ್ನುಳಿದ ಎಲ್ಲಾ ವಿಷಯಗಳು ಝೀರೋ. ಅದಕ್ಕೆ ಟಾಸ್ಕ್ ವಿಚಾರನೆ ಬೇರೆ ಇರುತ್ತೆ. ಟಾಸ್ಕ್ ಮತ್ತು ಬೇರೆಯವರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗಿಲ್ಲಿ ಅವರ ಹೊಣೆಗಾರಿಕೆಯನ್ನ ನಾನು ನೋಡಿಲ್ಲ. ಈ ಕಾರಣಕ್ಕೆ ನಾನು ಅವರನ್ನ ವಿರೋಧವಾಗಿ, ಅಂದ್ರೆ ನನ್ನ ಸಹಸ್ಪರ್ಧಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅವರ ಕಾಮಿಡಿ ಒಂದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ ಅಲ್ಲಾಗ್ಲಿ ನಿರ್ಧಾರಗಳನ್ನ ತಗೊಳ್ಳೋದಲ್ಲಾಗ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನಾನು ನೋಡಿಲ್ಲ. ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ಈ ಟಾಸ್ಕ್ ನಲ್ಲಿ ಸೋಲುವ ಸ್ಪರ್ಧಿ ಫಿನಾಲೆ ಟಿಕೆಟ್ ಪಡೆಯುವ ಮುಂದಿನ ಆಟದಿಂದ ಹೊರಗೆ ಉಳಿಯುತ್ತಾರೆ ಅಂತ ಸಹ ಬಿಗ್ ಬಾಸ್ ಹೇಳಿದ್ದಾರೆ. ಇದರಿಂದ ಧ್ರುವಂತ್ ಮತ್ತು ಗಿಲ್ಲಿ ನಟ ಇಬ್ಬರಿಗೂ ಈ ಆಟ ಅತ್ಯಂತ ಮಹತ್ವದ್ದಾಗಿದೆ. ಪ್ರೋಮೋದಲ್ಲಿ ಇಬ್ಬರಲ್ಲಿ ಯಾರು ಗೆಲ್ತಾರೆ ಎಂಬುದನ್ನ ತೋರಿಸಿಲ್ಲ, ಆದ್ರೆ ಎಲ್ಲರಲ್ಲೂ ಕುತೂಹಲ ಮಾತ್ರ ಹೆಚ್ಚಾಗ್ತಿದೆ. ಈ ಸೋಮವಾರದ ಈ ಒಂದು ಕ್ಲಿಪ್ಪಿಂಗ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವಿನ ಮೊದಲ ಟಾಸ್ಕ್ ನಡೆಯಲಿದೆ ಎಂಬ ಮಾಹಿತಿ ಸಿಕ್ಕಿದ ತಕ್ಷಣ ಇವರ ಫ್ಯಾನ್ಸ್ಗಳು, ಅದ್ರಲ್ಲೂ ಗಿಲ್ಲಿ ಫ್ಯಾನ್ಸ್ಗಳಂತೂ ಒಂದು ಹಬ್ಬರದ ಒಂದು ಆಟನೇ ಪ್ರಾರಂಭ ಮಾಡಿದ್ದಾರೆ. ಈ ಆಟ ಗಿಲ್ಲಿ ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಟ್ರೋಫಿ ಗೆಲ್ಲೋದ್ ಮಾತ್ರ ಗಿಲ್ಲಿ ಪಕ್ಕ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಧ್ರುವಂತ್ ಏನಾದ್ರೂ ಈ ಒಂದು ಆಟವನ್ನ ಗೆದ್ರೆ ಗಿಲ್ಲಿ ನಟ ಫಿನಾಲೆಗೆ ಹೋಗ್ತಾರಾ? ಧ್ರುವಂತ್ ಫಿನಾಲೆಗೆ ಹೋದ್ರೆ ಗಿಲ್ಲಿ ನಟ ಇಷ್ಟು ದಿನಗಳ ಕಾಲ ಮನೆಯಲ್ಲಿ ಏನು ಉಳಿಸ್ಕೊಂಡ್ ಬಂದಿದ್ರಲ್ಲ ತಮ್ಮ ಒಂದು ಗತ್ತನ್ನ, ಇವ್ರು ಫಿನಾಲೆಯಲ್ಲಿ ಹೋಗ್ತಾರೆ, ಇವರೇ ಟ್ರೋಫಿ ಗೆಲ್ಲೋದು ಅನ್ನೋ ಒಂದು ಭರವಸೆನ ಉಳಿಸ್ಕೊಂಡ್ ಬಂದಿದ್ರು. ಇವರು ಈ ಒಂದು ಭರವಸೆನ ಮುಂದೆ ಹೇಗೆ ತಗೊಂಡು ಹೋಗ್ತಾರೆ ಅದನ್ನ ಕಾದು ನೋಡ್ಬೇಕು. ಇವತ್ತಿನ ಟಾಸ್ಕ್ ಯಾರು ಗೆಲ್ತಾರೆ, ಅದ್ರ ಮೇಲೆ ಫಿನಾಲೆಗೆ ಯಾರು ಮುಂದಿನ ಹೆಜ್ಜೆ ಇಡ್ತಾರೆ ಅನ್ನೋದು ಪಕ್ಕಾ ಆಗುತ್ತೆ. ಮುಂದಿನ ಬಿಗ್ ಬಾಸ್ ನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಂಜೆವಾಣಿ.